ಓಂ ಶಾಂತಿ. ನಾನು ಆತ್ಮ ಶುದ್ಧ ಪವಿತ್ರನಾಗಿದ್ದೇನೆ. ಪವಿತ್ರತೆಯ ಸಾಗರನ ಸನ್ಮುಖದಲ್ಲಿ ಅವರ ಕಿರಣಗಳ ಕೆಳಗಡೆ ನಾನು ಆತ್ಮ ಪರಮಾತ್ಮನ ಸಮಾನ ಡೆಡ್ ಸೈಲೆನ್ಸ್ನಲ್ಲಿ ಸ್ಥಿತನಾಗಿದ್ದೇನೆ. ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ನೋಡುತ್ತಾ ಹೋಗೋಣ ತನ್ನ ಒಳೆಯುತ್ತಿರುವಂತಹ ಸ್ವರೂಪವನ್ನು. ಈಗ ಬಂದು ಬಿಡೋಣ ತನ್ನ ಆದಿ ದೇವತಾ ಸ್ವರೂಪದಲ್ಲಿ. ನೋಡುತ್ತಾ ಹೋಗೋಣ ಆ ದೈವಿ ಸ್ವರೂಪವನ್ನು. ನೋಡಿ ತಮ್ಮ ಮುಖದಲ್ಲಿ ಉಳಿಯುತ್ತಿರುವಂತಹ ಪವಿತ್ರತೆಯ ಆಭಾಮಂಡಲವನ್ನು. ನಾನು ಈ ಶರೀರದಿಂದ ಪವಿತ್ರತೆ ಶ್ರೇಷ್ಠ ಸಂಕಲ್ಪ ಸುಗಂಧ ಹರಡುತ್ತಾ ಇದೆ. ನೋಡಿ ತಲೆಯ ಮೇಲೆ ಒಳೆಯುತ್ತಿರುವಂತಹ ಡಬಲ್ ಕಿರೀಟ, ತನ್ನ ವಸ್ತ್ರವನ್ನು ಕೂಡ ನೋಡುತ್ತಾ ಹೋಗೋಣ. परम पिता परमात्मा जिनका शिव बाबा शुभ नाम, पतितों को पावन कर देना उनका है ये काम। परम पिता परमात्मा जिनका शिव बाबा शुभ नाम, पतितों को पावन कर देना उनका है ये काम। परम धाम के रहने वाले संगम युग में हैं आते
प्रजापिता ब्रह्मा के द्वारा ज्ञान को जग में फैलाते, ज्ञान को जो आचरण में लाते वे पाते सुख धाम। पतितों को पावन कर देना उनका है ये काम। परम पिता परमात्मा जिनका शिव बाबा शुभ नाम। पतितों को पावन कर देना उनका है ये काम। ओजमयी है उनकी वाणी, ज्योतिर्बिंदु रूप धरे, हर लेते अंधकार वो सारा, उज्ज्वल आत्माओं को करे। हर नाते हर रूप में आकर सेवा करे निष्काम। पतितों को पावन कर देना उनका है ये काम। परम पिता परमात्मा जिनका शिव बाबा शुभ नाम। पतितों को पावन कर देना उनका है ये काम। जिसने उनको है पहचाना और श्रीमती को है माना, सकल मनोरथ हो गए पूरे। सत्य को जिसने है जाना, सोच भी बदली कर्म भी बदले, पाया सुख अविराम। पतितों को पावन कर देना उनका है ये काम। परम पिता परमात्मा जिनका शिव बाबा शुभ नाम। पतितों को पावन कर देना उनका है ये काम। अगर हम चाहते हैं कि तन मन और धन ತಮ್ಮ ಮನಸ್ಸಿಗೆ ಈ ಸಂಕಲ್ಪವನ್ನು ನೀಡಿ, ನಾನು ಆತ್ಮ, ಇಡೀ ಜಗತ್ತಿನ
ಸರ್ವ ಆತ್ಮಗಳಿಗೆ ವಿಶೇಷರಾಗಿದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ. ನಾನು ಬಹಳ ಭಾಗ್ಯವಂತ ಆತ್ಮನಾಗಿದ್ದೇನೆ. ನನ್ನಂತಹ ಭಾಗ್ಯ ಮತ್ತಿನ್ಯಾರದೂ ಇರುವುದಕ್ಕೆ ಸಾಧ್ಯವಿಲ್ಲ. ನಾನು ಈಶ್ವರ ತಂದೆಯ ವಿಶೇಷ ಮುದ್ದಾದ ಮಗುವಾಗಿದ್ದೇನೆ. ನನ್ನ ಹೃದಯದಲ್ಲಿ ಒಬ್ಬ ಶಿವಬಾಬಾರವರೇ ಇದ್ದಾರೆ. ಹೇಗೆ ನನ್ನ ಮನಸ್ಸಿನಲ್ಲಿ ಈಶ್ವರ ತಂದೆ ಇದ್ದಾರೆ, ಅವರ ಹೃದಯ ರೂಪಿ ಸಿಂಹಾಸನದಲ್ಲಿ ನಾನು ಆತ್ಮ ವಿರಾಜಮಾನನಾಗಿದ್ದೇನೆ. ನನ್ನ ಮನಸ್ಸೆಂಬ ಮಂದಿರದಲ್ಲಿ ಶಿವಬಾಬಾರವರ ಮೂರ್ತಿ ಇದೆ. ಒಮ್ಮೆ ತನ್ನ ಮನಸ್ಸನ್ನ ನೋಡಿಕೊಳ್ಳಿ, ಫೀಲ್ ಮಾಡಿ. ಮನಸ್ಸಿನ ಒಳಗಡೆ ಜ್ಯೋತಿ ಸ್ವರೂಪ ಶಿವಬಾಬಾರವರು ಕುಳಿತಿದ್ದಾರೆ. ಈ ಸ್ವದರ್ಶನ ಚಕ್ರಧಾರಿ ಆತ್ಮ, ತ್ರಿಕಾಲದರ್ಶಿ ಆತ್ಮ, ತಾವೇ ಈ ಜಗತ್ತಿನ ವಿದ್ವಾನ್ ಆತ್ಮಗಳಾಗಿದ್ದೀರ. ಯಾರಿಗೆ ಪರಮಾತ್ಮ ತಂದೆಯ ಸತ್ಯವಾದ ಪರಿಚಯ ಸಿಕ್ಕಿದೆ, ಯಾರಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ, ಪರಂಪಿತ ಪರಮಾತ್ಮನ ನಾವು ಮಕ್ಕಳ ಪ್ರತಿ ಇದೇ ಡೈರೆಕ್ಷನ್ ಆಗಿದೆ. ಎಷ್ಟು ಸಾಧ್ಯವೋ ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಆಗ ನಮ್ಮ ವಿಕರ್ಮ ವಿನಾಶವಾಗುತ್ತದೆ. ಹಾಗೂ ತಾವು ಸಂಪೂರ್ಣ ಸ್ಥಿತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಇಂದು ನಾವು ಮಾಡೋಣ ಇದೇ ಸ್ವದರ್ಶನ ಚಕ್ರ, ಅರ್ಥಾತ್ ತಮ್ಮ 5 ಸ್ವರೂಪದ ಅಭ್ಯಾಸ. ಈ ಸ್ವದರ್ಶನ ಚಕ್ರಧಾರಿ ಆತ್ಮಗಳೇ, ತಯಾರು ಮಾಡಿಕೊಳ್ಳಿ ತಮ್ಮ ಮನಸ್ಸು ಬುದ್ಧಿಯ ವಿಮಾನವನ್ನು. ಕುಳಿತುಕೊಳ್ಳಿ ತಮ್ಮ ಆತ್ಮಿಕ ಸೀಟಿನಲ್ಲಿ ಹಾಗೂ ಬಿಟ್ಟು ಬಿಡಿ ಈ ದೇಹವೆಂಬ ಮಣ್ಣನ್ನು, ದೇಹವೆಂಬ ಜಗತ್ತನ್ನು. ಹಾರುತ್ತಾ ಹೋಗೋಣ ಬ್ರಹ್ಮಲೋಕದ ಕಡೆಗೆ, ಅರ್ಥಾತ್ ತನ್ನ ಮಧುರವಾದಂಥ ಮನೆಗೆ. ಆತ್ಮ ಹಾರುತ್ತಾ ಹಾರುತ್ತಾ ತಲುಪಿದೆ ಪರಮಧಾಮ ಮನೆಯಲ್ಲಿ. ಶಾಂತಿಯ ಶಿಖರದಲ್ಲಿ ಅನುಭೂತಿಯನ್ನು ಮಾಡಿ ಶಾಂತಿಯನ್ನು. ನಾಲ್ಕಾರು ಕಡೆ
ಪ್ರಕಾಶ ಸ್ವರೂಪ ಕೆಂಪು ಒಂಬಣ್ಣಗಳಿಂದ ಕೂಡಿರುವಂಥ ಲೋಕ. ಇದು ಅದೇ ಮನೆಯಾಗಿದೆ ಎಲ್ಲಿ ನಾನು ಆತ್ಮ 5000 ವರ್ಷದ ನಂತರ ನನ್ನ ಚಕ್ರವನ್ನು ಪೂರ್ಣ ಮಾಡಿ ವಿಶ್ರಾಮ ಮಾಡುತ್ತೇನೆ, ಅರ್ಥಾತ್ ಅಂತರಾಳದ ಶಾಂತಿಯ ಅನುಭೂತಿಯನ್ನು ಮಾಡುತ್ತೇನೆ. ನೋಡಿ ತಮ್ಮ ಸ್ವರೂಪವನ್ನು ಹೊಳೆಯುತ್ತಿರುವಂತಹ ಆತ್ಮಿಕ ಸ್ವರೂಪ, ಅನಾದಿ ಸ್ವರೂಪ, ನಿಧಾನವಾಗಿ ಮುಂದೆ ಹೋಗ್ತಾ ಹೋಗೋಣ. ಹಾಗೂ ನೋಡಿ, ನನ್ನ ಆತ್ಮನಂತೆ ಹೊಳೆಯುತ್ತಿರುವಂತಹ ಜ್ಯೋತಿಯನ್ನು ಹೊಳೆಯುತ್ತಿರುವಂತಹ ಮಹಾಜ್ಯೋತಿಯನ್ನು ನೋಡಿ. ಸರ್ವ ಆತ್ಮಗಳ ಪರಮ ಆತ್ಮರಾಗಿದ್ದಾರೆ ಶಿವಬಾಬಾ. ಯಾರ ಒಂದು ಪ್ರಕಾಶ ಎಲ್ಲ ಆತ್ಮಗಳ ಕಡೆ ಹೋಗುತ್ತಿದೆ. ನಾನು ಆತ್ಮನೂ ಸಹ ಬಾಬಾರವರ ಸಮೀಪದಲ್ಲಿ ಹೋಗಿ ಕುಳಿತುಕೊಂಡೆ. ಅವರ ಸಮೀಪದಲ್ಲಿ ಹೋಗುತ್ತಾ ಅತಿ ಪ್ರಿಯವಾದಂಥ ಬಾಬಾರವರ ಹತ್ತಿರ, ಸರ್ವಶಕ್ತಿವಂತನ ಹತ್ತಿರ ಬಾಬಾರವರಿಂದ ಶಕ್ತಿಶಾಲಿಯಾದಂಥ ಕಿರಣಗಳು ಹೊರ ಹೊಮ್ಮುತ್ತಾ ನನ್ನ ಆತ್ಮನ ಮೇಲೆ ಬರುತ್ತಾ ಇದೆ. ನಾನು ಆತ್ಮ ಆ ಎಲ್ಲ ಶಕ್ತಿಗಳನ್ನು ಗ್ರಹಿಸುತ್ತಿದ್ದೇನೆ. ಬಾಬಾರವರಿಂದ ಬರುತ್ತಿರುವ ಕಿರಣಗಳನ್ನು ಬಾಬಾರವರಿಂದ ಬರುವ ಈ ಶಕ್ತಿಗಳು ನಾನು ಆತ್ಮನನ್ನ ರಿಫೈನ್ ಮಾಡುತ್ತಿದೆ. ನನ್ನ ಒಳಗಡೆ ಜಮಾ ಆಗಿರುವ ವಿಕಾರದ ತುಕ್ಕು ಸ್ವಚ್ಛವಾಗುತ್ತಿದೆ. ಈ ವಿಕಾರಗಳ ಕಾರಣ ಜಮಾ ಆಗಿರುವ ವಿಕರ್ಮ ಅರ್ಥಾತ್ ಪಾಪಕರ್ಮಗಳ ಹೊರೆಯೂ ಸಹ ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತಿದೆ. ಹಾಗೂ ಆತ್ಮ ಹಗುರವಾಗುತ್ತಾ ಹೋಗುತ್ತಿದೆ. ಜನ್ಮಾಂತರದ ಹಿಡಿದಿರುವಂತಹ ತುಕ್ಕು ಇಂದು ಸ್ವಚ್ಛವಾಗುತ್ತಿದೆ. ಫೀಲ್ ಮಾಡಿ ಈ ಡಬಲ್ ಲೈಟ್ ಸ್ಥಿತಿಯನ್ನು. ಹಗುರ ಹಾಗೂ ಪ್ರಕಾಶಮಯ. ನೋಡುತ್ತಾ ಹೋಗಿ ಬಾಬಾರವರನ್ನು ಹಾಗೂ ಫೀಲ್ ಮಾಡುತ್ತಾ ಹೋಗಿ ಬಾಬಾರವರಿಂದ ಬರುತ್ತಿರುವಂತಹ ಶಕ್ತಿಶಾಲಿಯಾದ ಕಿರಣಗಳನ್ನು. ನಾನು ಆತ್ಮ ಹಾಗೂ ನನ್ನ ಬಾಬಾ ಅನುಭೂತಿಯನ್ನು ಮಾಡುತ್ತಾ ಹೋಗಿ ತಮ್ಮ ಈ ಒಂದು ಕಂಬೈನ್ಡ್ ಸ್ಥಿತಿಯನ್ನು ಹೃದಯದಲ್ಲಿ ಒಂದೇ ಶಬ್ದ
ನನ್ನ ಬಾಬಾ, ನನ್ನ ಬಾಬಾ. ನಾನು ಹಾಗೂ ನನ್ನ ಬಾಬಾ ಸಂಪೂರ್ಣ ಕಂಬೈನ್ಡ್ ಆಗಿದ್ದೇವೆ. ನಿಧಾನ ನಿಧಾನವಾಗಿ ನಾನು ಆತ್ಮನ ಪ್ರಕಾಶ ಜಾಸ್ತಿ ಆಗುತ್ತಾ ಹೋಗುತ್ತಿದೆ. ನನ್ನ 4 ಕಡೆ ಪ್ರಕಾಶದ ಓರವಾಗುತ್ತಿದೆ. ಈಗ ನಾನು ಆತ್ಮ ತನ್ನ ಸಂಪೂರ್ಣ ಸಂಬಂಧದ ಸ್ವರೂಪದಲ್ಲಿದ್ದೇನೆ. संग में तेरे मैं नुक्ताए नूर, वतन से तुम्हारे न जाना है दूर। हो रहा है अनुभव सत्य स्वमान, ये चमकीली दुनिया अनोखा जहान है, जादू की नगरी तेरा आसमान। ओ आया है मन यहाँ भर के उड़ान, है जादू की नगरी तेरा आसमान। ಈಗ ಹೋಗೋಣ ತನ್ನ ದೇವ ಸ್ವರೂಪ ಆದಿ ಸ್ವರೂಪದಲ್ಲಿ ಪ್ರವೇಶ ಮಾಡೋಣ. ಸೃಷ್ಟಿಯ ಆದಿ ಕಾಲ ಸ್ವರ್ಣಕಾಲ. ಇದು ಅದೇ ಸುಖ ಶಾಂತಿಯ ಅನೋಖ ಎಲ್ಲಿ ತಲುಪುವುದಕ್ಕೆ ಎಲ್ಲರಿಗೂ ಆಸೆ ಇರುತ್ತದೆ. ಯಾವುದನ್ನ ವೈಕುಂಠ, ಪ್ಯಾರಡೈಸ್, ಸ್ವರ್ಗ ಅಂತ ನೆನಪು ಮಾಡುತ್ತಾರೆ. ನೋಡಿ ದಿವ್ಯ ಗುಣಗಳಿಂದ ಶೃಂಗರಿತ ತಮ್ಮ ದೇವತಾ ಸ್ವರೂಪವನ್ನು ಮಸ್ತಕದಲ್ಲಿ ಪವಿತ್ರತೆಯ ಹೊಳಪು, ಕಣ್ಣುಗಳಲ್ಲಿ ಆತ್ಮಿಕತೆಯ ಹೊಳಪು, ಮುಖದಲ್ಲಿ ದೈವಿ ಮುಗುಳು ನಗೆ, ಕಂಚನದ ಸಮಾನ ತನ್ನ ಒಳೆಯುತ್ತಿರುವಂತಹ ನಿರೋಗಿ ಕಾಯ, ರಾಜಾಯಿ ಪೋಷಕ್, ತಲೆಯ ಮೇಲೆ ಶೋಭಾಯಮಾನವಾದ ಡಬಲ್ ಕಿರೀಟ, ಅತ್ತಿಯ ಸಮಾನ ಬಾಳ ಅಗುರ ಚಿನ್ನ ಹಾಗೂ ಜೊತೆಯಲ್ಲಿ ಪವಿತ್ರತೆಯ ಹೊಳಪಿರುತ್ತದೆ. ಲೈಟ್ ಮೈಟಿನಿಂದ ಸಂಪನ್ನ ಈಶ್ವರನಿಂದ ರಚನೆಯಾಗಿರುವ
ಸರ್ವಶ್ರೇಷ್ಠವಾದ ರಚನೆ. ನೋಡುತ್ತಾ ಹೋಗಿ. ತಮ್ಮ ಹರ್ಷಿತ ಮುಖವನ್ನು ಸರ್ವ ಖಜಾನೆಗಳಿಂದ ಸಂಪನ್ನ ಶಾಂತಿ ಶಕ್ತಿಯ ಮೂರ್ತಿ ದೇವಿ ದೇವತೆಗಳನ್ನು ಎಲ್ಲರ ಮುಖಮಂಡಲ ಸಂಪನ್ನತೆಯ ಭರ್ಪೂರತೆಯ ಅನುಭೂತಿಯನ್ನ ಮಾಡೋಣ. ಪ್ರಕೃತಿಯ ಸುಂದರತೆಯೂ ಸಹ ವಿಶೇಷವಾಗಿದೆ. 5 ತತ್ವಗಳು ಸಹ ನನ್ನ ಸೇವೆಯಲ್ಲಿ ಪ್ರತ್ಯಕ್ಷವಾಗಿದೆ. ಎಲ್ಲರ ಜೀವನದಲ್ಲಿ ಎಲ್ಲ ಪ್ರಾಪ್ತಿಗಳಿದೆ. ಸೇವೆಗೋಸ್ಕರ ಸುತ್ತಾಡುತ್ತಾ ಹೋಗುತ್ತೇವೆ. ಪ್ರಾಪ್ತಿಗಳು ಸ್ವಯಂ ಇಚ್ಛುಕರಾಗಿದ್ದಾರೆ. ನನ್ನ ಮಾಲೀಕ ನನ್ನ ಕಾರ್ಯದಲ್ಲಿ ಉಪಯೋಗಿಸಿ. ವೈಭವದಿಂದ ಸಂಪೂರ್ಣರಾಗಿದ್ದೇವೆ. ದೇವತೆಗಳೇ ಏನು, ಪ್ರಾಣಿಗಳಲ್ಲೂ ಸಹ ಶಾಂತಿ, ಸುಖ, ಪ್ರೇಮದ ಭಾವನೆ ಇದೆ. ಫೀಲ್ ಮಾಡಿ ಈ ಅಲೌಕಿಕ ಸುಖವನ್ನು. ಕುಳಿತುಕೊಳ್ಳೋಣ ಸ್ವಲ್ಪ ಶಾಂತಿ ಹಾಗೂ ಆನಂದದಲ್ಲಿ ಈ ಸ್ವರ್ಗವನ್ನ ನೋಡುತ್ತಾ. ಸ್ವರ್ಣಿಮ ಪ್ರಕಾಶದ ಈ ಆಕಾಶ ದೂರ ದೂರದವರೆಗೆ ಹಸಿರು ಕಾಣಿಸುತ್ತಿದೆ. ನದಿಯಿಂದ ಬರುವಂತಹ ಮಧುರ ಸ್ವರ, ಫೀಲ್ ಮಾಡಿ. ಗಾಳಿಯಿಂದ ಹರಡಿರುವ ಹಣ್ಣು ಹಂಪಲುಗಳಿಂದ ತುಂಬಿರುವಂತಹ ಸಂಪನ್ನ ಪ್ರಪಂಚ. ವೃಕ್ಷದ ಎಲೆಯು ಅದರ ಶಬ್ದದಿಂದ ಬರುವಂತಹ ಸುಂದರ ಸಂಗೀತ ಎಷ್ಟೊಂದು ಮನಸ್ಸಿಗೆ ಆನಂದಿತವನ್ನಾಗಿ ಮಾಡುತ್ತಿದೆ. ಎಷ್ಟು ಸುಂದರವಾಗಿದೆ ಈ ಪ್ರಪಂಚ.
चलो चले सतयुग में, कलयुग की बातें। ಈ ಪೂಜ್ಯನೀಯ ಮೂರ್ತಿಗಳೇ, ಸಾಕ್ಷಾತ್ಕಾರ ಮೂರ್ತಿ ಆತ್ಮಗಳೇ, ನಡೆಯಿರಿ ತಮ್ಮ ಮಂದಿರಗಳ ಕಡೆಗೆ. ಇಲ್ಲಿ ಭಕ್ತ ಆತ್ಮಗಳು ಕಾಯುತ್ತಿದ್ದಾರೆ ಹಾಗೂ ವಿರಾಜಮಾನರಾಗಿ ಜಡಮೂರ್ತಿಗಳ ಸ್ಥಾನದಲ್ಲಿ ನೋಡಿ. ದೊಡ್ಡ ದೊಡ್ಡ ಕ್ಯೂನಲ್ಲಿ ಗಂಟಾನುಗಟ್ಟಲೆ ಕ್ಯೂನಲ್ಲಿ ನಿಂತಿದ್ದಾರೆ. ಆರತಿಯನ್ನ ಮಾಡುತ್ತಾ, ಗಂಟೆಯನ್ನ ಹೊಡೆಯುತ್ತಾ, ತಮ್ಮ ಮಹಿಮೆಯನ್ನ ಹೆಸರನ್ನ ಉಚ್ಚಾರಣೆ ಮಾಡುತ್ತಾ ಮುಂದೆ ಹೋಗುತ್ತಾರೆ. ಯಾವಾಗ ನಮಗೆ ತಮ್ಮ ದರ್ಶನ ಸಿಕ್ಕುತ್ತದೆ, ತಮ್ಮ ಆಶೀರ್ವಾದ ಸಿಕ್ಕುತ್ತದೆ. ನೋಡಿ ಅವರ ಅಲೆದಾಟವನ್ನು, ಅವರ ಮಸ್ತಕದಲ್ಲಿ ದುಃಖದೂಡದ ರೇಖೆಯನ್ನು, ತಮ್ಮಿಂದ ಆಸೆಯನ್ನ ಇಟ್ಟುಕೊಂಡಿದ್ದಾರೆ. ನಿರಾಶ ಹತಾಶ ಆತ್ಮಗಳು ಇದು ಒಂದು ಭರವಸೆಯಲ್ಲಿ ತಮ್ಮ ಹತ್ತಿರ ಬಂದಿದ್ದಾರೆ. ನನ್ನ ಇಷ್ಟ ದೇವಿ ನನ್ನ ಮಾತನ್ನು ಕೇಳಲಿ, ನನ್ನ ದುಃಖವನ್ನ ದೂರ ಮಾಡಲಿ ಎಂದು ತಾವು ಪೂಜನೀಯ ಮೂರ್ತಿಗಳು, ಏ ವರದಾನಿ ಮೂರ್ತಿಗಳೇ, ಕೇಳುತ್ತಿದ್ದೀರಾ ತಮ್ಮ ಭಕ್ತರ ಕೂಗನ್ನು, ಅವರ ಕೂಗನ್ನು. ಅವರ ಆಸೆಯನ್ನ ಪೂರ್ಣ ಮಾಡಿ, ಅವರ ಜೋಳಿಗೆಯನ್ನ ತುಂಬಿಬಿಡಿ. ತಮ್ಮ ವರದಾನಿ ಹಸ್ತದಿಂದ ಅವರಿಗೆ ಆಶೀರ್ವಾದದ ಪ್ರಾಪ್ತಿಯಾಗುತ್ತಿದೆ. ತಮ್ಮ ಕಣ್ಣುಗಳಿಂದ ಶಾಂತಿಯ ಶಕ್ತಿಯ ಅನುಭೂತಿಯಾಗುತ್ತಿದೆ. ತಮ್ಮಿಂದ ವರದಾನವನ್ನ ಪ್ರಾಪ್ತಿ ಮಾಡಿಕೊಂಡು ನಾನು ಪುನಃ ಜೀವನವನ್ನ ಗೆಲ್ಲಬೇಕು ಎಂಬ ಸಾಹಸ ಬಂದಿದೆ, ಸಂತುಷ್ಟತೆ ಸಿಕ್ಕಿದೆ. ಈಗ ಸಾಕ್ಷಾತ್ಕಾರ ಮೂರ್ತಿಗಳಾಗಿ ತಲುಪಿಬಿಡಿ ತಮ್ಮ ಭಕ್ತರ ಹತ್ತಿರ. ಮನೆಯಲ್ಲಿ ಇರುತ್ತಾ ನೌದಾ ಭಕ್ತಿಯನ್ನು ಮಾಡುತ್ತಿದ್ದಾರೆ. ತಮ್ಮ ನೆನಪನ್ನೇ ಗ್ರಹಣ ಮಾಡುತ್ತಿದ್ದಾರೆ. ತಮಗೋಸ್ಕರ ವ್ರತವನ್ನ ಮಾಡುತ್ತಾ, ಜ್ಯೋತಿಯನ್ನ ಹಚ್ಚಿಸುತ್ತಾ, ಆರತಿಯನ್ನ ಬೆಳಗುತ್ತಿದ್ದಾರೆ.
ಇದೇ ಆಸೆ ಇಟ್ಟುಕೊಂಡು ನಮ್ಮ ಇಷ್ಟ ದೇವಿ ನಮ್ಮ ಮುಂದೆ ದರ್ಶನ ನೀಡುತ್ತಾರೆ, ನಮ್ಮ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತಾರೆ, ನನ್ನ ಜೀವನವನ್ನು ಧನ್ಯ ಮಾಡುತ್ತಾರೆಂದು ಏ ಪೂಜ್ಯನೀಯ ಆತ್ಮಗಳೇ, ಏ ವರದಾನಿ ಆತ್ಮಗಳೇ, ತಲುಪು ಬಿಡಿ ತಮ್ಮ ಪ್ರಿಯ ಭಕ್ತರ ಹತ್ತಿರ. ಅವರಿಗೆ ದೃಷ್ಟಿಯಿಂದ ಪರಿವರ್ತನೆ ಮಾಡಿ ಶಕ್ತಿಯನ್ನು ನೀಡಿ. ತಮ್ಮ ಕಣ್ಣು ಶಾಂತಿ ಹಾಗೂ ಸುಖದ ಮಳೆಯನ್ನ ಸುರಿಸುತ್ತಿದೆ. ನಿಧಾನ ನಿಧಾನವಾಗಿ ಎಲ್ಲ ಭಕ್ತಾತ್ಮಗಳಿಗೆ ಶಾಂತಿ ಶಕ್ತಿಯ ಅನುಭೂತಿಯಾಗುತ್ತಿದೆ. ಅವರ ಮನಸ್ಸಿನಲ್ಲೂ ಸಹ ಭರವಸೆಯ ಕಿರಣ ಜಾಗೃತವಾಗುತ್ತಿದೆ. ಅನುಭವ ಮಾಡಿ, ಪರಂಪಿತ ಪರಮಾತ್ಮ ನಾನು ಪೂಜ್ಯನೀಯ ಆತ್ಮನ ಮುಖಾಂತರ ಎಲ್ಲ ಭಕ್ತರ ಆಸೆಯನ್ನು ಪೂರ್ಣ ಮಾಡುತ್ತಿದ್ದಾರೆ. ಈಗ ಬಂದು ಬಿಡಿ ತಮ್ಮ ಬ್ರಾಹ್ಮಣ ಸ್ವರೂಪದಲ್ಲಿ. ಎಲ್ಲದಕ್ಕಿಂತ ಕಲ್ಯಾಣಕಾರಿ ಯುಗ ಪುರುಷೋತ್ತಮ ಕಲ್ಯಾಣಕಾರಿ ಯುಗವಾಗಿದೆ. ನಾಲ್ಕು ಯುಗಗಳು ಕಳೆದ ನಂತರ ಕೇವಲ ಪರಂಪಿತ ಪರಮಾತ್ಮನ ಅವತರಣೆ ಈ ಜಗತ್ತಿನಲ್ಲಿ ಆಗುತ್ತದೆ. ಇಲ್ಲಿ ಬಂದು ಭಗವಂತ ಸ್ವಯಂ ಜಗತ್ತಿನ ಎಲ್ಲ ಆತ್ಮಗಳಿಗೆ ಮುಕ್ತಿ ಜೀವನ್ಮುಕ್ತಿಯನ್ನು ಪ್ರದಾನ ಮಾಡುತ್ತಾರೆ. ಗತಿ ಸದ್ಗತಿಯನ್ನು ನೀಡುತ್ತಾರೆ. ಹಾಗೂ ಈ ವಿಶಾಲ ಕಾರ್ಯದಲ್ಲಿ ಸಹಯೋಗಿಯನ್ನಾಗಿ ಮಾಡಿಕೊಂಡು ನಾವು ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರು ಭಾಗ್ಯವಂತರು. ಈ ಆತ್ಮಗಳು ಯಾರು ಭಗವಂತನ ಕಾರ್ಯವನ್ನ ಮಾಡುವುದಕ್ಕೆ ಚಾನ್ಸ್ ಸಿಗುತ್ತದೆ.
ನಾವು ಅಂತಹ ಶ್ರೇಷ್ಠ ಪದಮಾಪದಂ ಭಾಗ್ಯಶಾಲಿ ಆತ್ಮಗಳಾಗಿದ್ದೇವೆ. ಈಶ್ವರಿಯ ಸೇವಾದಾರಿಗಳಾಗಿದ್ದೇವೆ. ಇದು ಅದೇ ಸಮಯವಾಗಿದೆ ಯಾವಾಗ ನಾವು ಬ್ರಾಹ್ಮಣ ಆತ್ಮಗಳು ಭಗವಂತನ ಜೊತೆಯಲ್ಲಿ ಸರ್ವ ಸಂಬಂಧಗಳ ನೆನಪನ್ನ ಮಾಡುತ್ತಾ ರಸದ ಅನುಭೂತಿಯನ್ನು ಮಾಡುತ್ತಿದ್ದೇವೆ. ಯಾವಾಗ ಭಗವಂತ ಸ್ವಯಂ ನಮ್ಮ ತಂದೆ, ಟೀಚರ್, ಸದ್ಗುರುವಾಗಿ ನಮ್ಮ ಪಾಲನಾ ಕರ್ತರಾಗಿದ್ದಾರೆ. ಎಲ್ಲಿ ಹೆಜ್ಜೆಯಲ್ಲಿ ನಮಗೆ ಭಗವಂತನ ಜೊತೆಯ ಅನುಭೂತಿಯಾಗುತ್ತದೆ. ಪರಮ ಆನಂದ, ಪರಮ ಸುಖದ ಅನುಭೂತಿ ಎಲ್ಲಿ ಸ್ವರ್ಗದಲ್ಲೂ ಕೂಡ ಸಿಗುವುದಿಲ್ಲ. ಯಾವುದು ನಮಗೆ ಇಲ್ಲಿ ಪ್ರಾಪ್ತಿಯಾಗುತ್ತದೆ. ಯಾರಿಗೋಸ್ಕರ ಗಾಯನವಿದೆ? ಅತೀಂದ್ರಿಯ ಸುಖವನ್ನ ಕೇಳಬೇಕೆಂದರೆ ಗೋಪಿ ವಲ್ಲಭನ ಗೋಪ ಗೋಪಿಯರ ಹತ್ತಿರ ಕೇಳಿ. ನೋಡುತ್ತಾ ಹೋಗಿ ತಮ್ಮ ಶ್ವೇತ ವಸ್ತ್ರಧಾರಿ ತಮ್ಮ ಬ್ರಾಹ್ಮಣ ಸ್ವರೂಪವನ್ನು, ಒಬ್ಬ ಬಾಬಾರವರ ನೆನಪಿನಲ್ಲಿ ಮಗ್ನ, ಅವರ ಸೇವೆಯಲ್ಲಿ ತತ್ಪರ, ತಮ್ಮ ತಪಸ್ವಿ ರೂಪವನ್ನು ಇದು ಅದೇ ಸಂಗಮಯುಗದ ಶ್ರೇಷ್ಠವಾದ ಸಮಯವಾಗಿದೆ. ಇಲ್ಲಿ ಭಗವಂತ ನಮ್ಮನ್ನ ಪವಿತ್ರರನ್ನಾಗಿ ಮಾಡಿ ಪವಿತ್ರ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುತ್ತಾರೆ, ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ನಮ್ಮ ಒಳಗಡೆ ವಿಷಯ ವಿಕಾರವನ್ನ ಸಮಾಪ್ತಿ ಮಾಡಿ ಸರ್ವಗುಣ ಸರ್ವಶಕ್ತಿಗಳಿಂದ ಶೃಂಗಾರಿತರನ್ನಾಗಿ ಮಾಡುತ್ತಿದ್ದಾರೆ. ಸ್ವಲ್ಪ ಸಮಯಕ್ಕೋಸ್ಕರ ಕುಳಿತುಕೊಳ್ಳಿ ಕಲ್ಪವೃಕ್ಷದ ಜಡದಲ್ಲಿ ಹಾಗೂ ಫೀಲ್ ಮಾಡಿ ಸರ್ವಶಕ್ತಿವಂತ ಬಾಬಾರವರಿಂದ ಬರುತ್ತಿರುವಂತಹ ಶಕ್ತಿಶಾಲಿ ಕಿರಣಗಳನ್ನು. ನಮ್ಮಿಂದ ಹೋಗುತ್ತಿರುವಂಥ ಕಿರಣಗಳು ಇಡೀ ಕಲ್ಪವೃಕ್ಷದ ಒಂದೊಂದು ಮನುಷ್ಯ ಆತ್ಮಗಳವರೆಗೆ ತಲುಪುತ್ತಿದೆ. बाबू से आती है उनकी सदा कि आओ मेरे
ಬಾಬಾರವರಿಂದ ಶಕ್ತಿಯನ್ನು ಪಡೆದು ಈಗ ನಾವು ಬಂದಿದ್ದೇವೆ ತಮ್ಮ ಫರಿಷ್ಠಾ ಸ್ವರೂಪದಲ್ಲಿ. ಲೈಟ್ ಮೈಟ್ ಸ್ವರೂಪದಲ್ಲಿ ನೋಡಿ ಈ ಲೈಟಿನ ಸೂಕ್ಷ್ಮ ಶರೀರವನ್ನು ಇಡೀ ಶರೀರ ಹಗುರವಾಗಿದೆ. ಫೀಲ್ ಮಾಡಿ ಈ ಹಗುರವಾದ ಶರೀರವನ್ನು ಹಾಗೂ ಹಗುರರಾಗುತ್ತಾ ಸೂಕ್ಷ್ಮ ವತನದ ಎಡೆ ಹೋಗೋಣ. ಇಲ್ಲಿ ವತನದಲ್ಲಿ ಕುಳಿತಿರುವಂತಹ ಬಾಬಾ ನಾವು ಮಕ್ಕಳನ್ನ ಕಾಯುತ್ತಿದ್ದಾರೆ. ತಲುಪೋಣ ಬಾಬಾರವರ ಹತ್ತಿರ. 4 ಕಡೆ ಚಾಂದಿನಿಯ ಪ್ರಕಾಶ ಹರಡಿದೆ. ಕುಳಿತುಕೊಳ್ಳಿ ಬಾಪ್ ತಾದಾರವರ ಸನ್ಮುಖದಲ್ಲಿ. ಯಾರ ಚೆಹರೆ ಪ್ರಕಾಶಮಯವಾಗಿದೆ. ಬಾಬಾರವರಿಂದ ಬರುತ್ತಿರುವಂತಹ ಈ ಪವಿತ್ರತೆಯ ಕಿರಣಗಳಿಂದ ನಾನು ಫರಿಷ್ಠೆಯೂ ಸಹ ಹೊಳೆಯುತ್ತಿದ್ದೇನೆ. ಬಾಬಾರವರು ತಮ್ಮ ಶಕ್ತಿಶಾಲಿಯಾದ ವರದ ಹಸ್ತವನ್ನು ನನ್ನ ತಲೆಯ ಮೇಲಿಟ್ಟಿದ್ದಾರೆ ಹಾಗೂ ವರದಾನವನ್ನು ನೀಡುತ್ತಿದ್ದಾರೆ. ಮಧುರ ಮಕ್ಕಳೇ, ಮಾಸ್ಟರ್ ಸರ್ವಶಕ್ತಿವಾನ್ ಭವ. ವಿಶ್ವ ಕಲ್ಯಾಣಕಾರಿ ಭವ. ಬಾಬಾರವರ ವರದಾನಿ ಹಸ್ತದಿಂದ ಶಕ್ತಿಶಾಲಿ ಕಿರಣಗಳ ಪ್ರಭಾವ ನನ್ನ ಆತ್ಮನಿಂದ ಹೊರಬರುತ್ತಾ ನನ್ನ ಪೂರ್ಣ ಸೂಕ್ಷ್ಮ ಶರೀರದಲ್ಲಿ ಹರಡಿದೆ. ಸರ್ವಶಕ್ತಿಯಿಂದ ಸಂಪನ್ನವಾಗಿ ಈಗ ಬಾಬಾ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ ವಿಶ್ವರೂಪಿ ಗ್ಲೋಬ್ನ ಮೇಲೆ. ಎಲ್ಲಿ ಬಾಬಾ ಇಮರ್ಜ್ ಮಾಡಿಬಿಡುತ್ತಾರೆ ಈ ಸಂಸಾರದ ಎಲ್ಲ ದುಃಖಿ ಅಶಾಂತ ಆತ್ಮಗಳನ್ನು. ಬಾಬಾರವರು ನನ್ನ ತಲೆಯ ಮೇಲೆ ಛತ್ರಛಾಯಿಯ ರೂಪದಲ್ಲಿ ವಿರಾಜಮಾನರಾಗಿದ್ದಾರೆ. ಹಾಗೂ ಬಾಬಾರವರ ಶಕ್ತಿಗಳು ನಿರಂತರವಾಗಿ ನನ್ನನ್ನು ಚಾರ್ಜ್ ಮಾಡುತ್ತಿದೆ ಹಾಗೂ ಫರಿಷ್ಠೆಯಿಂದ ಹೊರ ಹೊಮ್ಮುತ್ತಿರುವಂಥ ಈ ಶಕ್ತಿಗಳು ನನ್ನ ಎದುರುಗಡೆ ಕುಳಿತಿರುವ ಎಲ್ಲ ಆತ್ಮಗಳ ಮೇಲೆ ಪ್ರಕೃತಿಯ 5 ತತ್ವಗಳಲ್ಲಿ ಎಲ್ಲ ಆತ್ಮಗಳವರೆಗೆ ಈ ದಿವ್ಯತನ ದಿವ್ಯ ಶಕ್ತಿಯೂ ತಲುಪುತ್ತಿದೆ.
ಎಲ್ಲರೂ ಅನುಭೂತಿ ಮಾಡುತ್ತಿದ್ದಾರೆ. ಶಾಂತಿ ಸುಖದ ಕಿರಣಗಳನ್ನು ಎಲ್ಲರ ಮಸ್ತಕ ಈ ಪ್ರಕಾಶದಿಂದ ಹೊಳೆಯುತ್ತಿದೆ. ಎಲ್ಲಿ ಚೆಹರೆ ದುಃಖ ಅಶಾಂತಿಯಿಂದ ಬಾಡಿ ಹೋಗಿತ್ತು, ಆ ಚೆಹರೆಯ ಮೇಲೆ ಅಂತರಾಳದ ಸುಖದ ಅನುಭೂತಿಯಾಗುತ್ತಿದೆ. ಹಾಗೂ ಎಲ್ಲರ ಹೃದಯದಿಂದ ಆಶೀರ್ವಾದ ಹೊರಹೊಮ್ಮುತ್ತಿದೆ. ಧನ್ಯವಾದ ಫರಿಷ್ಠೆಗಳೇ, ಧನ್ಯವಾದಗಳು. ಧನ್ಯವಾದ ಪ್ರಭು, ತಮಗೆ ಧನ್ಯವಾದ. ನಾನು ಫರಿಷ್ಠ ಎಲ್ಲರಿಗೆ ಪರಮಾತ್ಮ ಉಪಸ್ಥಿತವನ್ನು ಅನುಭೂತಿ ಮಾಡಿಸುತ್ತಿದ್ದೇನೆ. ಸಕಾಶವನ್ನು ನೀಡುತ್ತಿದ್ದೇನೆ. ಭಗವಂತನನ್ನ ಪ್ರತ್ಯಕ್ಷ ಮಾಡುವಂತಹ ಮಹಾಕಾರ್ಯವನ್ನು ಮಾಡುತ್ತಿದ್ದೇನೆ. शीतल शीतल दृष्टि से उसकी जादू सा होता है, जो भी आता पास में उसके सारी खुद खुद होता है। शीतल शीतल दृष्टि से उसकी जादू सा होता है, जो भी आता पास में उसके सारी खुद खुद होता है। नूर निराला छलक रहा नूर निराला छलक रहा है, उसके रूप कलाम से अपने जैसे फरिश्ते रचने बड़े निराले काम से। एक फरिश्ता आया है। ಈಗ ಬಾಬಾರವರಿಂದ ಸರ್ವಶಕ್ತಿಯನ್ನ ಪಡೆದುಕೊಂಡು ಎಲ್ಲ ಮನುಷ್ಯ ಆತ್ಮಗಳ ಆಶೀರ್ವಾದವನ್ನು ತೆಗೆದುಕೊಳ್ಳುತ್ತಾ ನಾನು ಫರಿಷ್ಠೆ, ಈಗ ಕರ್ಮಕ್ಷೇತ್ರದಲ್ಲಿ ಬಂದಿದ್ದೇನೆ. ಈ ಸ್ಥೂಲ ಶರೀರದ ಒಳಗಡೆ ಪ್ರವೇಶ ಮಾಡೋಣ. ಈ ಸ್ಥೂಲ ದೇಹದಲ್ಲಿ ಸೂಕ್ಷ್ಮ ಶರೀರದ ಪ್ರಕಾಶ ಹರಡುತ್ತಿದೆ. ಬಾಬಾರವರ ಶಕ್ತಿಗಳಿಂದ ಪೂರ್ಣ ರೀತಿಯಲ್ಲಿ ಚಾರ್ಜ್ ಆಗಿದ್ದೇನೆ. ತಲೆಯಿಂದ ಕೆಳಗಡೆವರೆಗೆ ಒಂದೊಂದು ಅಂಗ ಬಾಬಾರವರ ಶಕ್ತಿ ತಲುಪುತ್ತಿದೆ. ಈ ಮಣ್ಣಿನ ದೇಹದಲ್ಲಿ ಎಲ್ಲರ ಆಶೀರ್ವಾದದಿಂದ ಶಕ್ತಿಶಾಲಿಯಾಗುತ್ತಿದೆ. ಎಲ್ಲ ಕರ್ಮದ ಲೆಕ್ಕಾಚಾರ ಸಹಜವಾಗಿ ಸಮಾಪ್ತಿಯಾಗುತ್ತಿದೆ. ಆತ್ಮದ ಕರ್ಮ ಬಂಧನವೂ ಸಹ ಸಮಾಪ್ತಿಯಾಗುತ್ತಿದೆ ಹಾಗೂ ಆತ್ಮ ಸ್ವತಂತ್ರವಾಗಿದೆ. ನಿರ್ವಿಘ್ನ ತೀವ್ರ ಪುರುಷಾರ್ಥಿಯಾಗಿದೆ.